ಒರಿಜಿನಲ್ಲು. ಇನ್ನೊಂದು ಡೂಪ್ಲಿಕೇಟ್ ಅನ್ನ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಸರ್. ಹಾಗಾದ್ರೆ ಒರಿಜಿನಲ್ ಯಾವುದು? ಡೂಪ್ಲಿಕೇಟ್ ಯಾವುದು ಅಂತ? ಸರ್, ನನಗೆ ನನ್ನ ಅವಧಿಯಲ್ಲಿ ನಾನು ಯಾವುದೇ ಕೆಲಸನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿಲ್ಲ. ಇನ್ನೊಂದು ನಾನು ಹಾಸನ ಜಿಲ್ಲಾ ಪಿಡಿಒ ಅಸೋಸಿಯೇಷನ್‌ದು 2 ಬಾರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಈಗಲೂ ಆರ್‌ಡಿಪಿಆರ್ ರಾಜ್ಯದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೇರ ನೇಮಕಾತಿಯಲ್ಲಿ ಪಿಡಿಒ ಆಗಿ ಅಪಾಯಿಂಟ್ ಆದವನು. ಮೂಲತಃ ನಾನು ಸಹ ಎಂಬಿಎ ಮತ್ತೆ ಎಲ್ಎಲ್ಎಂ ಮಾಡಿದ್ದೀನಿ. ಅಂದ್ರೆ ಲಾದಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ನಾನು ಯಾವುದೇ ಅಷ್ಟೊಂದು ದಾಖಲೆಗಳಿಲ್ದಲೆ ಫೇಕ್ ಮಾಡಿ ಮಾಡೋಂಥ ಒಂದು ಹಿನ್ನೆಲೆಯಿಂದ ಬಂದಂಥ ಕುಟುಂಬ ಅಲ್ಲ ಸರ್. ನಾನು ಮೂಲತಃ ಹಾಸನ ತಾಲೂಕಿನವನೇ. ನನ್ನ ತಾತ ಅಣ್ಣೇಗೌಡ ಅಂತ ಹೇಳಿ ಜವೇನಹಳ್ಳಿ ಕಟಾಯ ಹೋಬಳಿಯವರು. ಮತ್ತೆ ನನ್ನ ತಾಯಿ ತಂದೆಯವರು ಸಹ ಬರ್ತೂರು ರಂಗೇಗೌಡ್ರು ಅಂತ ಹೇಳಿ ಅವರೆಲ್ಲರೂ ನೂರಾರು ಎಕರೆ ಜಮೀನನ್ನ ಇವತ್ತು ಅವರ ಅಂದ್ರೆ ಸಂಪಾದನೆ ಮಾಡಿ ಅದರಲ್ಲಿ ಬಾಳಿ ಬದುಕಿದ್ದವರು. ಈಗಲೂ ಸಹ ಆ ಜಮೀನು ನಮ್ಮ ಕುಟುಂಬದಲ್ಲೇ ಇದೆ. ನಾವು ಸರ್ಕಾರಿ ನೌಕರಾದ ತಕ್ಷಣ ಏನೋ ನಮ್ಗೆ ಹಿನ್ನೆಲೆ ಇರಲ್ಲ, ನಾವು ಕಳ್ಳರು, ನಾವೇನೋ ಡಾಕ್ಯುಮೆಂಟ್‌ನ ಫೇಕ್ ಮಾಡ್ತೀವಿ ಅಂತ ಹೇಳಿ ಇವರು ತುಂಬಾ ಕೇವಲವಾಗಿ ಮಾತಾಡ್ತಿದ್ದಾರೆ. ಒಬ್ರು ಸೆಲೆಬ್ರಿಟಿ ತಾಯಿ ಅನ್ನೋದನ್ನು ಮರೆತು ಅಥವಾ ಅವ್ರಿಗೆ ಆ ಒಂದು ಪರಿಜ್ಞಾನನೂ ಇಲ್ವೋ ಗೊತ್ತಿಲ್ಲ. ಆ ತರ ಒಂದು ತುಂಬಾ ಕೀಳು ಮಟ್ಟದಲ್ಲಿ ಮಾತಾಡ್ತಿದ್ದಾರೆ. ಅವ್ರಿಗೆ ಈಗಲೂ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನಾನೊಬ್ಬ ಪಿಡಿಒ ಸಂಘದಲ್ಲಿ ಇಷ್ಟು ಒಂದು ಸುಮಾರು 2 ಬಾರಿ ಜಿಲ್ಲಾ ಸಂಘದ ಅಧ್ಯಕ್ಷ ಆಗಿದ್ದೀನಿ. ಆರ್‌ಡಿಪಿಆರ್ ಅಲ್ಲಿ ಈಗಲೂ ಆಕ್ಟಿವ್ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಅವರಿಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನಾನೇನಾದ್ರೂ ತಪ್ಪು ಮಾಡಿರೋದನ್ನ ಅವ್ರೇನಾದ್ರೂ ಪ್ರೂವ್ ಮಾಡಿದ್ರೆ ಅಥವಾ ದಾಖಲೆ ಸಮೇತ ಕೊಟ್ರೆ, ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು, ಅದು ತಪ್ಪಿಗೆ ಏನ್ ಶಿಕ್ಷೆನ ಮೇಲಧಿಕಾರಿಗಳು ಅಥವಾ ನ್ಯಾಯಾಲಯ ಕೊಡುತ್ತೋ, ಆ ತಪ್ಪನ್ನ ನಾನು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಓಪನ್ ಚಾಲೆಂಜ್ ಮಾಡ್ತೀನಿ. ಹಾಗೆ ಅವ್ರಿಗೂ ಸಹ ನಾನು ಒಂದು ಕಿವಿ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅವ್ರದ್ದೇನ್ ಡಾಕ್ಯುಮೆಂಟ್ ಇದೆ, ಮತ್ತೆ ಈ ಏನು ಜಿಪೇ ಹೋಲ್ಡರು ಅಥವಾ ಲಕ್ಷ್ಮಮ್ಮ ಅಂತ ಹೇಳಿ ಟಿವಿಲಿ ತಾವೆಲ್ಲ ಬಿತ್ತರಿಸ್ತಾ ಇದ್ದೀರಿ. ಅವ್ರದ್ದು ಎರಡನ್ನೂ ಡಾಕ್ಯುಮೆಂಟ್ ತಗೊಂಡು ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಎಡಿಎಲ್ಆರ್ ಮತ್ತೆ ಸಿಐಟಿಬಿ ಅವರುಗಳಿಗೆ ನಿರ್ದೇಶನ ಕೊಟ್ಟು ಅದನ್ನ ಸತ್ಯನ ಪ್ರಮಾಣಿಸಬಹುದು ಸರ್. ಅಲ್ಲೇನಾದ್ರೂ ದಾಖಲೆಗಳಿದ್ರೆ ಅವ್ರಿಗೆ ಏನ್ ಕ್ರಯ ಆಯ್ತು, ಇವ್ರಿಗೇನ್ ಕ್ರಯ ಆಯ್ತು, ಏನಾಗಿದೆ, ಸಿಐಟಿಬಿ ಅವ್ರು ಏನ್ ಪ್ಲಾನ್ ಮಾಡಿದ್ದಾರೆ, ಅವೆಲ್ಲ ದಾಖಲೆಗಳನ್ನ ಕೊಟ್ರೆ ಜಿಲ್ಲಾಡಳಿತದಿಂದ ಅವರಿಗೆ ನಿರ್ದೇಶನ ಕೊಟ್ಟು ಸಿಐಟಿಬಿ ಮತ್ತೆ ಎಡಿಎಲ್ ಅವರಿಗೆ 2 ದಿನ ಅಥವಾ 1 ವಾರದಲ್ಲಿ ಸತ್ಯಾಸೋಧನೆ ಮಾಡ್ಕೋಬಹುದು ಸರ್. ಅಥವಾ ನ್ಯಾಯಾಲಯಕ್ಕೆ ದಾಖಲೆ ಕೊಟ್ಟು ಅದನ್ನ ಇದ್ ಮಾಡ್ಬೋದು.